ನನ್ನ ಕರಕುಶಲತೆಯ ಮಾಂತ್ರಿಕತೆಯಿಂದ ನಾನು ಅದ್ಭುತವಾದ ಮನೆಗಳನ್ನು ನಿರ್ಮಿಸುತ್ತೇನೆ, ಕಲ್ಲುಗಳಿಗೆ ಜೀವ ತುಂಬುತ್ತೇನೆ. ಹಾಗೆ ಕಟ್ಟಡಗಳು, ಅಂಗಡಿಗಳು ಮತ್ತು ಇಡೀ ನಗರವನ್ನು ಸೃಷ್ಟಿಸುತ್ತೇನೆ. ನನ್ನ ಹೆಸರು ಮಹಾವೀರ್. ನಾನು ಉತ್ಸಾಹದಿಂದ ಬದುಕುತ್ತಿದ್ದೇನೆ. ನನ್ನ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ನನ್ನ ಹಣೆ ಬರಹ ನಾನೇ ರೂಪಿಸಿಕೊಳ್ಳುತ್ತೇನೆ. ನಮಸ್ತೆ, ನನ್ನ ಹೆಸರು ಮಹಾವೀರ್ ಪ್ರಸಾದ್. ನಾನು ಕೆಲಸ ಮಾಡೋದು ಸ್ಟೋನ್ ಫಿಕ್ಸಿಂಗ್ದು. ನನ್ನ ಸ್ಪೆಷಾಲಿಟಿ ಇರೋದು ಇಟಾಲಿಯನ್ ಟೈಲ್ಸ್ನ ಫಿಟ್ಟಿಂಗ್ ಮಾಡೋದು. ಜೈಪುರ ನಗರದಲ್ಲಿ ಈ ಕೆಲಸದಲ್ಲಿ ಪರಿಣಿತಿ ಹೊಂದಿರುವವರು ಕೇವಲ 4ರಿಂದ 5 ಜನರಿದ್ದಾರೆ. ಆ 4-5 ಜನರಲ್ಲಿ ನಾನು ಕೂಡ ಒಬ್ಬ. ನಾನು ಹಳ್ಳಿಯಲ್ಲೇ ಹುಟ್ಟಿದ್ದು. ಹಳ್ಳಿಯಲ್ಲಿ ಓದನ್ನ ಮುಗಿಸಿ ಆಚೆ ಹೋಗಿದ್ದೆ 2,000 ರೂಪಾಯಿ ಸಂಬಳದ ಕೆಲಸಕ್ಕೆ. ನನಗೆ ಆರ್ಮಿಲಿ ಸೇರಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ನಾನು ಆರ್ಮಿಗೆ ಸೇರ್ಕೊಳ್ಳೋಕ್ಕಾಗಲಿಲ್ಲ, ಆದರೆ ನನ್ನದೇ ಆದ ಖುದ್ದಾದ ಆರ್ಮಿ ಇದೆ ಇವತ್ತು. ಸುಮಾರು 7-8 ವರ್ಷಗಳ ಹಿಂದೆ ನಾನು ಬೇರೆಯವರ ಸೈಟಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದೆ. ನಾನು ಅವ್ರ ಹತ್ರ ಕೆಲಸ ಮಾಡುವಾಗ ಅವ್ರು ಹೇಳಿದ್ರು, ನೀನೇ ಕಾಂಟ್ರಾಕ್ಟ್ನ ತಗೊಂಡು ಕೆಲಸ ಮುಂದುವರ್ಸು ಅಂತ. ನಾನು ಸಿಕ್ಕಿದ ಕೆಲಸನ ಪರ್ಫೆಕ್ಟ್ ರೀತಿಯಲ್ಲಿ ಮಾಡಿದ್ದೆ, ಮತ್ತೆ ತುಂಬ ಒಳ್ಳೆ ರಿಸಲ್ಟ್ ಬಂದಿತ್ತು. ಅದಾದ್ಮೇಲೆ ನಾನು ದೊಡ್ಡ ಕೆಲಸಗಳನ್ನು ತಗೊಳ್ಳೋ ನಿರ್ಧಾರನ ಮಾಡಿದ್ದೆ. ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಬಳಿ 5ರಿಂದ 6 ಜನ ಇದ್ರು. ಆಮೇಲೆ ಟೀಮ್ ಬೆಳೀತಾ ಹೋಯ್ತು. ಇವತ್ತು ನನ್ನ ಹತ್ರ 20ರಿಂದ 25 ಜನ ಇದ್ದಾರೆ. ಸ್ವಲ್ಪ ವರ್ಷ ಆದಮೇಲೆ ಪ್ರೀಮಿಯಂ ಮಾರ್ಬಲ್ ಆದಂಥ ನ್ಯಾನೋ ವೈಟಿಂದ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದೆ. ಆ ಸಮಯದಲ್ಲಿ ಬಾಂಡೈಟ್ ಹೆಸರಿನ ಪ್ರಾಡಕ್ಟ್ ಬರ್ತಿತ್ತು. ಅದನ್ನು ಬಿಟ್ಟು ಬೇರೆ ಪ್ರಾಡಕ್ಟ್ಸಲ್ಲಿ ಕೆಲಸ ಮಾಡಿದಾಗ ಇಷ್ಟು ಒಳ್ಳೆ ರಿಸಲ್ಟ್ಸ್ ಬರ್ತಾ ಇರಲಿಲ್ಲ. ಬಾಂಡೈಟಿಂದಾನೇ ನಮಗೆ ಸಕ್ಸಸ್ ಸಿಕ್ಕಿದ್ದು, ಅದರಿಂದಾನೇ ನಮಗೆ ರಿಸಲ್ಟ್ ಒಳ್ಳೇದು ಸಿಕ್ಕಿದ್ದು. ಆವಾಗಲಿಂದ ನಾವು ಬಾಂಡೈಟ್ನೇ ಯೂಸ್ ಮಾಡ್ತಾ ಇದ್ದೀವಿ. ಫಾಸ್ಟ್ ಆ್ಯಂಡ್ ಕ್ಲಿಯರ್, ಸೂಪರ್ ಸ್ಟ್ರೆಂತ್, ಮತ್ತೆ ವಿಟ್ರಾ ಮತ್ತೆ ಸಿಲಿಕಾನ್ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಬಾಂಡಿಂಗ್ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ, ಎಷ್ಟು ಬೇಗ ಅದು ಅಂಟ್ಕೊಳ್ಳುತ್ತೆ, ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ನಾವು ಯಾವಾಗ ಕೆಲಸ ಮಾಡ್ತೀವಿ, ಕ್ಲೈಂಟ್ ಅವರ ಕೆಲಸ ಯಾವಾಗ ಮುಗಿತಾ ಬರುತ್ತೋ ಆಗ ಕ್ಲೈಂಟ್ಗಳ ಮುಖದಲ್ಲಿ ನಮಗೆ ಖುಷಿ ಕಾಣಿಸುತ್ತೆ. ಆ ಖುಷಿನ ನೋಡೋದಕ್ಕೆ ನಾವು ಉತ್ಸುಕರಾಗಿರ್ತೀವಿ. ನನ್ನ ಫ್ಯಾಮಿಲಿಲಿ 4 ಜನ ಇದ್ದೀವಿ. ಒಬ್ಬ ಮಗ ಇದ್ದಾನೆ, ಒಬ್ಳು ಮಗಳು. ಮಗಳಿಗೆ ಗೌರ್ಮೆಂಟ್ ಜಾಬಲ್ಲಿ ಸೇರೋ ಆಸೆ ಇದೆ, ಮಗನಿಗೆ ಬಿಸ್ನೆಸ್ ಮಾಡೋ ಆಸೆ ಇದೆ. ನನ್ನ ಜೀವನದಲ್ಲಿ ತುಂಬ ಬಾಂಡ್ಸ್ ಇದೆ. ಒಂದು ನನ್ನ ಪರಿವಾರದ ಬಾಂಡ್, ಒಂದು ನನ್ನ ಟೀಮಿನ ಬಾಂಡ್. ಇದೇ ಬಾಂಡ್ಗಳ ಮೇಲೆ ಅವಲಂಬಿತವಾಗಿರೋ ನನ್ನ ಜೀವನ ಖುಷಿಯಿಂದ ಸಾಗ್ತಿದೆ. ಜೈಪುರದಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸಬೇಕು ಅನ್ನೋದೇ ನನ್ನ ಕನಸು.